ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಅನೋಮಲಿ ಸ್ಕ್ಯಾನ್ ಬಗ್ಗೆ. ಇದಕ್ಕೆ ಟಿಫಾ ಸ್ಕ್ಯಾನ್ ಅಂತಾನೆ ಕರೀತಾರೆ. ಸೊ ನೋಡ್ರಿ, ಪ್ರೆಗ್ನೆಂಟ್ ಲೇಡಿ ಗರ್ಭವತಿ ಮಹಿಳೆಯವರಿಗೆ ಈ ಸ್ಕ್ಯಾನಿಂಗ್ 18ನೇ ವಾರಲಿಂದ 24ನೇ ವಾರದ ಒಳಗ ಮಾಡಿಸ್ಲಿಕ್ಕೆ ಡಾಕ್ಟರ್ ತಿಳಿಸ್ತಾರೆ. ಇದೇ ಟೈಮ್ನಾಗ ಈ ಟೆಸ್ಟ್ ಯಾಕೆ ಮಾಡಿಸ್ಬೇಕಂದ್ರೆ, ಈ ಹೊತ್ನಾಗ ಮಕ್ಕಳದ್ದು ಆರ್ಗನ್ಸ್ ಏನಿರ್ತಾವೆ ನೋಡ್ರಿ ಚಲೋ ರೀತಿಯಿಂದ ಡೆವಲಪ್ ಆಗಿರ್ತಾವೆ. ಸೊ ಈ ಟೆಸ್ಟ್ ಮಾಡಿಸ್ಲಿಕ್ಕೆ ಕಾರಣ ಏನಂದ್ರೆ, ಮಕ್ಕಳಿಗೆ ಕಂಜನೈಟಲ್ ಅನೋಮಲೀಸ್ ಜನ್ಮಜಾತ ವಿಕೃತಿಗಳು ಏನರ ಅದವೋ ಇಲ್ಲೋ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನ್ ಮಾಡ್ಲಾಗ್ತೈತೆ ರೀ. ಈ ಸ್ಕ್ಯಾನ ನೋಡ್ರಿ, ಮಕ್ಕಳದು ಕಾಲಿಂದ ಹಿಡ್ಕೊಂಡು ಹಣಿ ಮಠ ಪೂರ್ತಿ ಒಂದೊಂದು ಭಾಗ ಎಲ್ಲ ಚೆಂದಾಗಿ ಚೆಕ್ ಮಾಡ್ಕೊತ ಹೋಗ್ತಾರೆ. ಮತ್ತು ಅವ್ರ ಇಂಟರ್ನಲ್ ಆರ್ಗನ್ಸ್, ಮೆದುಳಾಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಲಂಗ್ಸ್ ಪಪ್ಪೂಸ್ ಆಗಿರ್ಬೋದು, ಇವನ್ನೆಲ್ಲ ಚೆಕ್ ಮಾಡ್ತಾರೆ. ಬರೋಬ್ಬರಿ ರೀತಿಯಿಂದ ಡೆವಲಪ್ ಆಗ್ಯವೋ ಇಲ್ಲೋ ಇದನ್ನು ಬಿಟ್ಟು ಅವ್ರದ್ದು ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಬ್ಯಾಕ್ ಆಗಿರ್ಬೋದು ಚಂದಾಗಿ ಡೆವಲಪ್ ಆಗೈತೋ ಇಲ್ಲೋ ಇದನ್ನು ಚೆಕ್ ಮಾಡ್ತಾರೆ. ಮತ್ತು ತಾಯಿ ಗರ್ಭದಾಗ ಎಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಬರೋಬ್ಬರಿ ರೀತಿಯಿಂದ ಐತೋ ಇಲ್ಲೋ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಇದ್ರಾಗ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಡಾಕ್ಟರ್ ಅದನ್ನು ಹೆಂಗೆ ಟ್ಯಾಕಲ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತಾರೆ ರೀ. ಮತ್ತು ಇದನ್ನು ಎದಕ್ಕೆ ಮಾಡಿಸ್ತಾರಪ್ಪ ಅಂದ್ರೆ, ಬೇಬಿ ಡೆವಲಪ್ಮೆಂಟ್ ಏನಿದೆ, ಗ್ರೋತ್ ಏನಿದೆ, ಎಷ್ಟು ಆಗಬೇಕು ಅಷ್ಟು ಆಗ್ತಾ ಇದೆಯೋ ಇಲ್ಲೋ, ಮತ್ತು ಪೂರ್ತಿ ಆರ್ಗನ್ಸ್ ಚೆಂದಾಗಿ ಡೆವಲಪ್ ಆಗಕ್ಕೆ ಕುಂತವೋ ಇಲ್ಲೋ ಅದನ್ನು ಎಲ್ಲ ಕಂಡು ಹಿಡಿಲಿಕ್ಕೆ ಈ ಟೆಸ್ಟ್ ಡಾಕ್ಟರ್ ಮಾಡಿಸ್ಲಿಕ್ಕೆ ಹೇಳಿರ್ತಾರೆ ರೀ. ಸೊ ಅನ್ಕೊಂತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.